ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ನಾನಿವತ್ತೊಂದು ಪಂಪ್ಕಿನ್ ಬನಾನಾ ಓಟ್ಸ್ ಯೂಸ್ ಮಾಡ್ಕೊಂಡು ಒಂದು ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಫಸ್ಟ್ಗೆ ನಾನೊಂದು ಅರ್ಧ ಬೌಲಷ್ಟು ಪಂಪ್ಕಿನ್ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕುಂಬಳಕಾಯಿನ 2 ಬನಾನಾ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕ ಬನಾನಾ ಅಂದರೆ ಪಚ್ಚ ಬಾಳೆಹಣ್ಣು. ಒಂದು ಅರ್ಧ ಬೌಲಷ್ಟು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ, ಅರ್ಧ ಬೌಲಷ್ಟು ಓಟ್ಸ್ ತೊಗೊಂಡಿದ್ದೀನಿ, 1 ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 2 ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ, 1 ಚಿಟಿಕೆಯಷ್ಟು ಸೋಡಾ. ಇಷ್ಟು ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸು. ಬನ್ನಿ ಈಗ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟಿಗೆ ಮಿಕ್ಸಿನಲ್ಲಿ ನಾವು ತೊಗೊಂಡಿದ್ದೀರಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು. ಫಸ್ಟಿಗೆ ನಾನು ಓಟ್ಸ್ ಹಾಕ್ತಾಯಿದ್ದೀನಿ, ಗೋಧಿ ಹಿಟ್ಟು, ಬ್ರೌನ್ ಶುಗರು ನೋಡ್ಕೊಂಡು ಹಾಕ್ಕೊಡಿ, ಯಾಕಂದರೆ ಸಿಹಿ ಕುಂಬಳಕಾಯಿ ತೊಗೊಂಡಿರೋದಲ್ವ. ಸ್ವೀಟ್ ಕುಂಬಳಕಾಯಲ್ಲೂ ಸ್ವೀಟ್ ಇರುತ್ತೆ, ಬನಾನಲ್ಲೂ ಸ್ವೀಟ್ ಇರುತ್ತೆ. ಬಾಳೆಹಣ್ಣು ಆದಷ್ಟು ಹಣ್ಣಾಗಿರೋ ಬಾಳೆಹಣ್ಣು ತೊಗೊಳ್ಳಿ. ನೋಡಿ, ಕುಂಬಳಕಾಯಿ, ಬಾಳೆಹಣ್ಣು, ಎರಡು ಲೋಟ ಹಾಲು ಹಾಕ್ತಾಯಿದ್ದೀನಿ, 1 ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ಳಿ ಸಾಕು. ಬನ್ನಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಇದನ್ನೆಲ್ಲ ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ದೋಸೆ ಬ್ಯಾಟ್ರ್ ಥರ ಮಾಡ್ಕೋಬೇಕು ಇದನ್ನು. ಬನ್ನಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಸ್ಮೂತ್ ಪೇಸ್ಟ್ ಆಗಿದೆ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬನ್ನಿ. ಕ್ವಿಕ್ಕಾಗಿ ಮಾಡ್ಕೋಬೋದು ಈ ರೆಸಿಪಿನ. ಇಂಗ್ರೀಡಿಯೆಂಟ್ಸ್ ಇಷ್ಟೇ, ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ತೊಗೊಂಡೇ ಇಲ್ಲ. ಇದೊಂದು ಬೌಲಲ್ಲಿ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಟರು. ಈ ಥರ ಸ್ಮೂತ್. ಬೇಕಾದರೆ ನೀವು 1 ಲೋಟದಷ್ಟು ನೀರು ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ಯಾಟರು. ಈಗ ಒಂದು 2 ನಿಮಿಷವರೆಗೂ ಬಿಡೋಣ ಇದನ್ನು. 2 ನಿಮಿಷ ಆದಮೇಲೆ ದೋಸೆ ತವ ಮೇಲೆ ಹಾಕೋಣ ಪ್ಯಾನ್ ಕೇಕ್ಸ್ನ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಇದು. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಹಾಕ್ಕೊಡ್ಬೋದು ಇದನ್ನು. ತುಪ್ಪ ಬೇಕಾದರೂ ಹಾಕ್ಕೋಬೋದು ನೀವು, ಬೇಕು ಅಂತಂತಂದರೆ ನಿಮ್ಮ ಚಾಯ್ಸ್ ಇದು. ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಹೆಂಚು ಕಾಯಬೇಕು. ನೋಡಿ, ಹೆಂಚು ಕಾದಿದೆ. ಲೈಟಾಗಿ ಒಂಚೂರು ತುಪ್ಪ ಹಾಕ್ಕೊಳ್ಳೋಣ ಮೇಲೆ. ಫ್ಲೇಮ್ನ ಕಡಿಮೆ ಮಾಡಿಬಿಡೋಣ. ನೋಡಿ, ತಗೊಂಡು ಸೆಟ್ ದೋಸೆ ಥರ ಹಾಕಬೇಕಷ್ಟೇ. ಇದನ್ನು ಒಂದು 2-3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು. ತುಪ್ಪ ಸೈಡಲ್ಲಿ ಹಾಕ್ಕೊಳ್ಳೋಣ, ಕ್ಲೋಸ್ ಮಾಡ್ಕೊಳ್ಳೋಣ. ನೀವು ಸ್ವಲ್ಪ ಸಾಲ್ದಿರ ಬಂತಂದರೆ ಹೆಂಗಿದ್ರೂ ಬ್ರೌನ್ ಶುಗರ್ ಪುಡಿ ಇರುತ್ತಲ್ವ, ಸ್ವಲ್ಪ ಹಾಕ್ಕೊಳ್ಳಿ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಬ್ಯಾಟರ್ನ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ಬ್ರೌನ್ ಶುಗರ್ ಹಾಕಿ. ಬ್ರೌನ್ ಶುಗರ್ ಬದಲು ನೀವು ಬೆಲ್ಲ ಬೇಕಾದರೂ ಟ್ರೈ ಮಾಡ್ಬೋದು, ಬೆಲ್ಲನೂ ಹಾಕ್ಕೋಬೋದು. ಫ್ಲಿಪ್ ಮಾಡಬೇಕು. ಫ್ಲಿಪ್ ಮಾಡಿ ಈ ಕಡೆ ಸೈಡು ಬೇಯೋದಕ್ಕೆ ಬಿಡಬೇಕು. ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಕಾದ್ರೆ ಬೇಯಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದೆ ನೋಡಿ, 2 ಕಡೆನೂ ನೀಟಾಗಿ ಬೇಯಿಸ್ಬೇಕು. ಫ್ಲೇಮ್ ಕಡಿಮೆ ಇಟ್ಕೊಂಡೇ ಬೇಯಿಸಿ, ಜಾಸ್ತಿ ಇಟ್ಕೋಬೇಡಿ. ಉರಿ ಜಾಸ್ತಿ ಇಟ್ಕೊಂಡ್ರೆ ಪ್ಯಾನ್ ಕೇಕ್ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಉರಿ ಕಡಿಮೆ ಇಟ್ಕೊಂಡೇ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಕೊಬ್ಬರಿ ಮೇಲೆ ಬೇಕಾದರೂ ಹಾಕ್ಕೋಬೋದು ಪ್ಯಾನ್ ಕೇಕ್ ಮೇಲೆ. ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಶ್ ಕೊಬ್ಬರಿ ಹಾಕ್ಕೊಳ್ಳಿ ಮೇಲೆಗಡೆ. ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ. ನೋಡಿ, ಪ್ಯಾನ್ ಕೇಕ್ ಹಾಕಿದೆ. ನಾನು ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಡೋಣ. ಜಸ್ಟ್ ಲೈಟಾಗಿ ಒಂದು ಸ್ಪೂನ್ನ ಡಿಪ್ ಮಾಡಿ ಈ ಥರ ಹಾಕ್ಕೊಳ್ಳಿ ಸಾಕು. ಪ್ಯಾನ್ ಕೇಕ್ ರೆಡಿ ಇದೆ. ನೀವು ಮಾಡ್ಕೊಂಡು ತಿಂದ್ಬಿಟ್ಟು ಟ್ರೈ ಮಾಡಿ ನನಗೆ ಹೇಳಿ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ನನ್ನ ವೀಡಿಯೋನ. ಪ್ಲೀಸ್, ನನ್ನ ರಿಕ್ವೆಸ್ಟ್ ಇದು.
ಆದಷ್ಟು ನನ್ನ ವೀಡಿಯೋನ ಫುಲ್ ನೋಡಿಬಿಟ್ಟು ನನ್ನ ರೆಸಿಪಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಇಲ್ಲಾಂದರೆ ಒಂದು ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.